ಸಮಸ್ತ ಕನ್ನಡನಾಡಿನ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಜನತೆಗೆ ಶುಭಾಶಯಗಳು. ಜಿಪುಣ ಸೊಸೆ ಕಾಮಿಡಿ ಕಥೆಗಳನ್ನು ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ. ಮಸ್ತ್ ಕಾಮಿಡಿ ಆಯ್ತಿರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ರಾಣಿ, ಲೇ ರಾಣಿ, ಏನ್ ಮಾಡ್ತಾ ಇದೀಯಾ? ಬನ್ನಿರಿ ಎತ್ತೀರಾ? ಚಾ ತಂದ್ರಿ ಅಕ್ಕರ? ಅಯ್ಯ ಬರ್ರಿ ಬೀಗ್ರ, ಬರ್ರಿ ಕುತ್ಕೋ ಬರ್ರಿ. ಹಾ ಮತ್ತೆ ನಿಮ್ದು ಚಾ ಆತನ? ಓ ನನಗ ಕೊಟ್ಟಿಲ್ಲ, ನಿಮ್ಗೇನು ಕೊಡ್ತಾಳ ನಿಮ್ಮ ಮಗಳು? ಅಲ್ಲ ಶ್ರಾವಣಲ್ಲ, ಜಾಕ ಮಾಡಿದ್ರೆ ಮಾತ್ರ ಕೊಡ್ತಾಳ ನಿಮ್ಮ ಮಗಳು ಚಾನ, ಇಲ್ಲ ಅಂತ ಕೊಡೋದೇ ಇಲ್ಲ. ಅದಕ್ಕೆ ಜಾಕ ಮಾಡಿ ಶಿವ ಪೂಜೆ ಮಾಡಿ ಬಂದು ಚಾ ಕೊಡಂದು ಕೇಳಕ್ ಬಂದೆ ನೋಡ್ರಿ. ಅದು ನಿಜ ಬಿಡ್ರಿ. ಆದ್ರೂ ನನ್ನ ಮಗಳ ಜೊತೆ ಯಾವ ಬಾ ತೋಡ್ರಿ ಅಕ್ಕ, ಜಳಕ ಆಗೈತಲ್ರಿ? ಹಾ ಚಾ ಕೊಡ್ರಿ. ಯವ್ವ ನೀನೇ ಜಳಕ ಮಾಡಿಲ್ಲ, ಶ್ರಾವಣ ಮಾಸದಾಗ ಏನ್ ಬೇದಲ್ಲ ಅದು ಮಗ. ಇವತ್ತೊಂದಿನ ದಿನ ಕೊಡುವ, ನಾಳೆ ಜಳಕ ಮಾಡಿ ಕುಡಿತೀನಿ. ಯಾಕ ಯಾಕಬ್ರಿ ಅದು? ಯವ್ವ ನಾಳೆ ಇಲ್ಲೇ ಇರ್ತೇನೆ ಬೇ. ಏನ ಹಿಂಗಾಗೈತಿ ನಿನಗೆ ದಾಡಿ? ತಾಯಿ ಬಂದಾಳ ಹಬ್ಬಕ್ಕೆ, ಬಿಡು ಹೋಗ್ಲಿ, ಹಬ್ಬ ಮುಗಿಸ್ಕೊಂಡು ಹೋಗ್ಲಿ ಅನ್ನೋದು ಬಿಟ್ಟು ಇನ್ನೂ ಹೋಗ್ತೀನಿ ಬೇ, ನಾಳೆ ಹೋಗ್ತೀನಿ ಬೇ, ಇವತ್ತು ಹೋಗ್ತೀನಿ ಬೇ, ಈಗ ಹೋಗ್ತೀನಿ ಬೇ ಅಂತ ಕೇಳ್ತೇನೆ. ನಿನ್ನ ಏರ್ ತೊಗೊಂಡು ಬಾರಿಸ್ಬಿಟ್ಟನಿ, ಕುಡಿಚಾನ ಬಾಯಿ ಮುಚ್ಕೊಂಡು ಕೊಟ್ಬಿಟ್ಟು ಹೋಗ. ಏನಾಕತಿ ನಿನ್ನ? ಹೋಲ್ ಬಿಡ್ರಿ ಅಕ್ಕರ, ತಗೊಳ್ರಿ ಚನ. ಶಿಟ್ ಮಾಡ್ಕೋಬೇಡ್ರಿ ಮತ್ತೆ ಬಿ ಪಿ ಜಾಸ್ತಿ ಆಗಿ ಮದ್ದವಾಗ ರೊಕ್ಕ ಇಡ ಬಂದಿತ್ತು. ಬಿ ಪಿ ಕಂಟ್ರೋಲ್ ಇರ್ಲಿ ಅತ್ತೀರ. ಶಿಟ್, ಬಿ ಹ್ಯಾಪಿ, ನೋ ಬಿ ಪಿ. ಸರಿನಾ ಅತ್ತೀರ? ಪ್ಲೀಸ್ ರೀ, ಶಿಟ್ ಮಾಡ್ಕೋಬೇಡ್ರಿ ಅತ್ತೀರ. ಶಿಟ್ ಮಾಡ್ಕೋಬೇಡ್ರಿ, ಕುಡ್ರಿ ಚಾ ಕುಡಿರಿ. ಚಾ ಕಾಪಿ ಚಾ ಕಾಪಿನ ಏನು ಸ್ಪೆಷಲ್ ಮಾಡಿ ನಮಗ? ನಾ ಬಂದೇನಿ ಅಂತ ಚಾದಾಗ. ಹಾ ಕುಡಿ ಬೇವ, ಕುಡಿದ್ಬಿಟ್ಟು ಹೇಳ. ಹಾ ಹ್ಞೂ ಮಗಳ. ಮಗಳ ಏನಿದು ಚಾ ಕರ್ರಗೈತಿ? ಎಂತ ಕಂಜಿಸ್ತಾಳ ಓಯಪ್ಪ ನನ್ನ ಮಗಳು. ಹಾಲಾಕ ಕಂಜಿಸ್ತಾನ. ಅಯ್ಯೋ ಅಯ್ಯೋ ಅಯ್ಯೋ, ಹಣ್ಣು ಜಜ್ಕೊಲೆ ನಾನು. ಲೇ ರಾಣಿ, ಏನು ಬಿಗದು ಹೋಗ, ಏನ್ಲೇ ಮಾಡಿದೀಯಾ? ಸ್ವಲ್ಪ ಚಾಕ ಎಕ್ಸ್ಟ್ರಾ ಹಾಲು ಹಾಕಿದೀರ, ಕೈ ಸೇವುದು ಹೋಗುತ್ತಲ್ಲಿ ನಿಂಗೆ. ಅಷ್ಟು ಹಾಕೊಂಡು ಹಾಲಿರ್ತಾವು. ನಿಮ್ಮ ಮುಂದೆ ನಮ್ಮ ಮಂತನದ್ದು ಮಾನ ಬರೆಯೋದು ಎಲ್ಲ ತೆಗಕತ್ತಿಲ್ಲಿ. ಹಾಲಾಗಕ್ಕೆ ಏನ್ಲೇ ದಾಡಿ, ನಿಂಗೆ ದೊಡ್ಡ ರೋಗ ಬಂದೈತಿ. ಅದು ಚಾ ಕಾಪಿ ನಾನು ಕುಡ್ದಾಡ್ರಿ. ಏನು ಚಾ ಕಾಪಿನ ಕುಡೀರಿ ಅತ್ತೀರ. ನಿನ್ ಹೆಣ ಬರ್ಲಿ. ಲೇ ಈ ಚಾನ ಕಾಫಿನ ಏನ್ ಮಾಡಿದ್ರಿ ನೀನು? ಅದು ಅತ್ತೀರ ನಿನ್ನೆ ನಾನು ಚಾನ ಮಾಡಿದ್ರಿ. ನಮ್ಮ ಮೂಗಿನ ಕಾಫಿ ಕುಡಿಬೇಕು ಅಂದ್ಲು. ಅದಕ್ಕೆ ನಾನು ಬೇಡ ಯಾವ ಚಾನ ಕುಡಿ ಅಂದ್ರೆ ಇಲ್ಲ ನಾವು ಕಾಫಿನ ಬೇಕು ಅಂದ್ಲು. ಆಕೆ ಸುಮ್ಮನೆ ಇರ್ತಿದ್ಲು. ಮಾವರು ಸುಮ್ಮನೆ ಇರ್ಬೇಕು ಬ್ಯಾಡ್ರಿ. ಮಾವರು ಬಂದ್ಬಿಟ್ಟು ಹೇಳಿದ್ರು, ಯಾವ ನಿನ್ನವ್ವ ಬಂದಾಳ, ಹಂಗೆಲ್ಲ ಹಠ ಮಾಡಬಾರ್ದು, ಹೋಗುವ ನನಗೂ ಒಂದು ಕಪ್ ಹಂಗೆ ಕಾಫಿನ ತಂಬ, ನಿಮ್ಮವ್ವ ಕಾಫಿ ತಂಬ, ಯಾಕೆ ತಿಳಿಸಿದಾಗತೈತಿ ಅಂದ್ರು. ಸರಿ ಹೋಗ್ಲಿ ಬಿಡು ಅಂತಂದ್ಬಿಟ್ಟು ಕಾಪಿ ಮಾಡಿದ್ನ್ಯಾರಿ. ಅದು 2 ವಾಟಕ್ಕಿಂತ ಇನ್ನೆರಡು ವಾಟೆ ಎಕ್ಸ್ಟ್ರಾ ಆಗ್ಬಿಡ್ತಿ. ಯಾಕಂದ್ರೆ ಅವ್ಗೆ ಬೆಳ್ಳಗಾಗಬೇಕು. ಹಾಲು ಸುರಿ ಅಂದ್ರು ಮಾವರು. ಹಿಂಗಾಗಿ ಹಾಲು ಸುರಿದ್ನ. ಅದು 2 ಕಪ್ ಕಾಫಿ ಹೋಗಿ 4 ಕಪ್ ಕಾಫಿ ಆಯ್ತ್ರಿ. ಅದಕ್ಕೇನ್ ಮಾಡ್ದಿ? ಎಂತ ಮಗಳದಳು ಮರೆಯ, 2 ಮಿಕ್ಸ್ ಮಾಡ್ಬಿಟ್ಟ. ಮತ್ತ ನನಗಂಗ ಹಂಗ ಅನ್ಸಕತಿ. ನನ್ನ ಕರ್ಮ. ಅದಕ್ಕೆ ಮತ್ತೆ ನಿನ್ನೆ ಸಾಯಂಕಾಲ ಕೊಡೋಣಂದ್ರೆ ನೀವು ಆ ಗೀತಕ್ಕ ಮನೆಗೆ ಹೋಗ್ಬಿಟ್ಟು ಚಾ ಕುಡ್ಕೊಂಡ್ ಬಂದ್ರಿ. ನಮ್ಮ ನೋಡ್ರೆ ಒಳ್ಳೆಯವ ಯಾಕೆ ವಾಮಿಟ್ ಬರುತ್ತೆ ನನಗೆ. ಒಳ್ಳೆ ಅಂದ್ಬಿಟ್ಟು ನಮ್ಮವ್ವ ಅಂದ್ರು. ಮತ್ತೆ ಇನ್ನೇನು ಮಾಡಿ, ನಮ್ಮ ಮಾವ ಚಾ ಕುಡಿ ಅಂದ್ರೆ ಯಾಕೆ ಸಿದ್ದಕ್ಕಿಂದು ಇದ್ರಾಗ ಚಾದಂಗೆ ಹೋಗ್ಬಿಟ್ಟು ಅಲ್ಲಿ ಕುಡ್ಕೊಂಡ್ ಬಂದ್ಬಿಡ್ತಾರ. ಇನ್ನು ಓದಿದ್ದೇನೆ ನಾನು ತಲೆ ಮೇಲೆ ಸುರ್ಕೊಲೆ. ಅದಕ್ಕೆ 2 ಫ್ರಿಜ್ಜಿನಾಗ ಇಟ್ಟಿದ್ದೆ. ಈಗ ಕೇಳಿದ್ರಲ್ಲ, ಅದನ್ನ ಬಿಸಿ ಮಾಡಿ ಇನ್ನೂ ಸ್ವಲ್ಪ ಹಾಲು ಹಾಕಿ ತಗೊಂಬಂದೇನ್ರಿ. ಅದೇ ಚಾನ ಮತ್ತೆ ಕಾಫಿನ 2 ಮಿಕ್ಸ್ ಮಾಡ್ಕೊಂಡು ತಗೊಂಬಂದೇನ್ರಿ. ಅತ್ಯಾರ ಕೂಡ ನೋಡ್ರಿಪ್ಪ. ಮತ್ತದ್ರೊಳಗೆ 1-2 ಏಲಕ್ಕಿ ಜಜ್ಜಿ ಹಾಕೇನಿ. ಟೇಸ್ಟಿ. ಹಾ ಕುಡಿ ವೆರಿ ವೆರಿ ಟೇಸ್ಟಿ ಈ ಚಾ ಕಾಫಿ. ಎಂತ ಕರ್ಮ ಬೀಗ್ರ. ನನಗೆ ಕ್ಷಮಿಸ್ಬಿಡ್ರಿಪ್ಪ, ಈ ಜಿಪ್ಪಟ್ಟಾಗ ಬೆಂಕಿ ಹಚ್ಚಲಿ ಮದುವೆ ಆದ್ಮೇಲೆ ಜಿಪ್ಪಟ್ಟನ ಹೋಗುತ್ತಂದ ಕೂಡ ಇದಕ್ಕೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಎಲ್ಲ. ನನ್ನ ಕರ್ಮ, ನನಗೆ ಕ್ಷಮಿಸ್ಬಿಡ್ರಿಪ್ಪ, ನನಗೆ ಕ್ಷಮಿಸ್ಬಿಡ್ರಿ. ಅಯ್ಯೋ ನನ್ನ ಕರ್ಮವೇ, ಏನು
ಕ್ಷಮಿಸೋದು ಲೇ ತಗೋ ನಮಗಕ್ಕ ಚಾ ಕೊಡಕ್ಕಾಗಲ್ಲ ಹಾಕರ್ ಕೊಡ್ರಿ ಚಾ ಕೊಟ್ರ ಹಾಳಾಗಲ್ಲ ಕುಡಿಯಬೇಕು ನೀವು ಕುಡಿಲಿಲ್ಲ ಅಂದ್ರೆ ಏನು ಮಾಡ್ತೀರಿ ಏನು ಮಾಡ್ತೀಯ ಅಂತೀನಿ ಕುಡಿಲಿ ಹೋಗ್ಬಿಟ್ಟು ಮುಸಿದೊಣೆಗೆ ಚಲ್ತೀನಿ ನಿನ್ಗೆ ಎಷ್ಟು ಬಂದೈತಿ ಅಂದ್ರೆ ಹೇಳೋಕ್ಕಾಗಲ್ಲ ಹೋಗಿ ನಮ್ಗೆ ಬಿಡಾಗಿಲ್ಲ ಬೇಕಂದ್ರೆ ಚಲೋ ತಂಗ ಚಾರ ಕಾಫಿಯಾರ ಮಾಡು ಮಿಕ್ಸೆಡ್ ಮಾಡ್ಕೊಂಬಂದು ನಮ್ಮ ತಲೆ ಮೇಲೆ ಏನಾರು ಸುರಿಯಾಕೆ ಬಂದ್ರೆ ನಾವು ಮಾತ್ರ ಸುಮ್ಮನೆ ಇರಂಗಿಲ್ಲ ಅನ್ನಂಗೆ ಹೋಗಿ ರೊಟ್ಟಿ ಮಾಡು ಚಪಾತಿ ಮಾಡು 3-4 ಥರ ಪಲ್ಯ ಮಾಡು ಚಟ್ನಿ ಮಾಡು ಹೋಗು ಎಷ್ಟೆಷ್ಟು ಮಾಡ್ಬೇಕ್ರಿ ಅದು ಇವಾಗ ಯಾಕೆ ಮಾಡ್ಬೇಕು ಎಲ್ಲಾಗೇನು ಲದ್ದಿ ಐತನ್ಲಿ ಇವತ್ತೇನೈತಿ ರೊಟ್ಟಿ ಪಂಚಮಿ ಐತಿ ಮಂದಿ ಬರ್ತಾರ ರೊಟ್ಟಿ ಹಂಚಾಕ ನಮ್ಮ ಮನ್ಯಾಗ ಏನಿಲ್ಲ ಅಂದ್ರೆ ಏನು ಅನ್ಕೋಬಾರ್ದು ಓ ನಮಗ ಹೋ ಮಾಡು ನಿನಗೂ ಬರ್ತೀನಿ ನಾ ಸಹಾಯ ಮಾಡಕ ಬರ್ಲೇ ನಾನು ಏನೇನು ಮಾಡಿ ಹೇಳ ನಾ ಮಾಡ್ತೀನಿ ನೋ ಎಂಟ್ರಿ ಅತ್ತಿಗೂ ಎಂಟ್ರಿ ಇಲ್ಲ ನಿಮಗೂ ಎಂಟ್ರಿ ಇಲ್ಲ ಈ ಮನೆಯಲ್ಲಿ ನಾನು ಸಸಿ ನನಗೆ ಮಾತ್ರ ಎಂಟ್ರಿ ಈ ಅಡಿಗೆ ಮನೆಗೆ ನೋ ರೇಷನ್ ಮುಟ್ಟಿಂಗ್ ಓಕೆ ಸರಿ ಯಾರು ಬರಂಗಿಲ್ಲ ಈಗ ಮೊದಲು ನಿಮ್ಮವ್ಗ ಬಿಸಿ ಬಿಸಿ ಪಲಾವ್ ಮಾಡು ಆಯ್ತಾ ಆಮೇಲೆ ರೊಟ್ಟಿ ಮಾಡು ಚಪಾತಿ ಮಾಡು 1-3 ಪಲ್ಯ ಮಾಡು 3 ಸಾಕು ಪಲ್ಯ ಮಾಡು ಆಮೇಲೆ ಕಲ್ಲಂಕಾರ ಮಾಡು ಕೋರ್ಜಿಟ್ಟಿನ ಪಲ್ಯ ಮಾಡು ಕಾಳು ಪಲ್ಯ ಮಾಡು ತಪ್ಪಲಿ ಪಲ್ಯ ತರ್ಸ್ತೀನಿ ತಪ್ಪಲ ಸೋಸ್ ಕೊಡ್ತೇವೆ ಅದನ್ನೆಲ್ಲ ಇದ್ರ ಮಾಡು ಆಮೇಲೆ ರೊಟ್ಟಿ ಚಪಾತಿ ಬೇಕು ಚಟ್ನಿ ಮಾತ್ರ ಮರಿಬಾರ್ದು ಅರ್ಥ ಆಯ್ತಾನ ಅಷ್ಟು ಕೂಡ ತಿನ್ನಕ್ಕಾಗುತ್ತಲ್ರಿ ವೇಸ್ಟ್ ಆಗಕ್ಕಾಗತ್ತ ನಾವು ತಿಂತೇವಿ ಮಂದಿಗೆ ಕೊಡ್ತೇವೆ ಹೋಗಿ ಮಾಡೋದು ಅಯ್ಯೋ ನನ್ನ ಕರ್ಮವೇ ಎಷ್ಟೆಷ್ಟು ಮಾಡ್ಬೇಕ್ರಿ ಎತ್ತೀರ ಎಲ್ಲ ಸೇರಿ ಅದೊಂದು 25 ಇದೊಂದು 25 ಸ್ವಲ್ಪ ಚಾ ಕಪ್ ಕೈ ಹಿಡ್ಕೊರಿ ಯಾಕ ಹಿಡ್ಕೊರಿ ಎತ್ತೀರ ಕೊಟ್ಟಿಲ್ಲ ಏನ ನೀನು ಎಡ ಬಿಡಂಗಿ ಯಾಕಲೇ ಬೈಕೊಳಕತ್ತೀರಿ ಅಯ್ಯೋ ನನ್ನ ಕರ್ಮವೇ ಎದಕ್ಕೆ ಬೈಕೊಳಕತ್ತೀರಿ ಏನು ಮಾಡಿರಿ ಎತ್ತೀರ 20-25 ರೊಟ್ಟಿ ಎಷ್ಟು ಖರ್ಚಾಗುತ್ತೆ ಎಷ್ಟು ಉಳಿತದೆ ಅಯ್ಯೋ ತಲೆಯಲ್ಲಿ ಕರೆನೇ ಹೇಳ್ತಿದ್ರಿ ಎತ್ತೀರ ತಲೆಯಲ್ಲಿ ಬುದ್ಧಿ ಹಾಕ್ರಿ ಇಲ್ವೇ ಇಲ್ರಿ ಎತ್ತೀರ ಏನ್ ಕರ್ಮ ಅಷ್ಟ ಕೂಡ ರೊಟ್ಟಿ ಯಾಕೆ ಮಾಡ್ಬೇಕ್ರಿ ಎತ್ತೀರ ಓ ಮಗಳ ಬರ್ತಾರ ಇವ ಅವ್ರಿಗೆ ಕೊಡ್ಲಾರ್ದಂಗ ಕೈ ಕಲಿಸ್ಕೊಡ್ತೇನೆ ಅದಕ್ಕೆ ಬೇಕವಾ ಸುಮ್ಮನೆ ಬೇವಾ ಅಲ್ಲಿ ಬೇ 25 ಅಂದ್ರೆ 50 ರೊಟ್ಟಿ ಕಾಳು ಪಲ್ಯ ಚಟ್ನಿ ಮಸಾಲೆ ಅಂದ್ರೆ ಎಷ್ಟು ಹಾಕೊಂಡು ಆಗತ್ತೆ ಬೇವಾ ಅಲ್ಲಿ ಬೇ ಹೆಂಗಿದ್ರು ಅವ್ರ ನನಗೆ ತಂದು ಕೊಡ್ತಾ ಇರ್ತಾನೆ ಅದಕ್ಕೆ ಎಷ್ಟೆಷ್ಟು ಮನೆ ಕೊಡ್ತೀವಿ ಅಂತಂದು ನೋಡ್ಬಿಟ್ಟು ಲೆಕ್ಕ ಹಾಕಿ ರೊಟ್ಟಿ ಮಾಡಿ ಪಲ್ಯ ಮಾಡಿದ್ರೆ ಹೆಂಗಿರುತ್ತೆ ಬೇವಾ ನೀನು ಹೇಳ ಅತ್ತೀರ ನಂಗೆ ಆಗಲ್ರಿಪ್ಪ ನಾನು ಯೋಚನೆ ಮಾಡೇನ್ರಿ ಏನಂತ ಅತ್ತೀರ ನಮ್ಮ ಮನೆಗೆ ಯಾರು ಕೊಡ್ತಾರೆ ಶೋಭಕ್ಕ ಕೊಡ್ತಾರ ಗಾಯತ್ರಕ್ಕ ಕೊಡ್ತಾರ ಆಮೇಲೆ ಗೀತಕ್ಕ ಕೊಡ್ತಾರ ಆಮೇಲೆ ಮಮತಕ್ಕ ಕೊಡ್ತಾರ ಆಮೇಲೆ ಲಲಿತಾ ಆಂಟಿ ಕೊಡ್ತಾರ ಇಷ್ಟು ಜನ ಕೊಡ್ತಾರೆ ಒಂದು 10 ಜನ ಕೊಡ್ತಾರೆ 10 ಜನ ಅಂದ್ರೆ ನಾನು ಒಂದು 10 ರೊಟ್ಟಿ ಮಾಡ್ತೇನೆ ರೀ ಯಾಕಂದ್ರೆ ಅವ್ರ ಕೊಟ್ಟಿರೋದು ಅವ್ರಿಗೆ ಒಳ್ಳೆ ಕೊಡೋಣಂತ ಏನಾಗಲ್ಲ ಯಾಕಂದ್ರೆ ಇವ್ರ ಮನೆಗೆ ಮಾಡಿದ್ದು ಅವ್ರ ಮನೆಗೆ ಮಾಡಿದ್ದು ಇವ್ರ ಮನೆಗೆ ನಮ್ಮ ಮನೆಗೆ ಒಂದು ಸ್ವಲ್ಪ ಇರೋದನ್ನ ಮಾಡಿ ಮುಗಿಸ್ಬಿಡನ್ರಿ ಯಾಕಂದ್ರೆ ಸುಮ್ಮನೆ ಉಳಿತಾವ್ರಿ ಎತ್ತೀರ ಉಳಿದ್ರೆ ಅದನ್ನ ರೊಟ್ಟಿ ಪಲ್ಯ ತಿನ್ನಕನ ಆಗಂಗಿಲ್ಲ ಒಗ್ಗರಣೆ ರೊಟ್ಟಿ ಮಾಡಿದ್ರೆ ಅದ್ರ ಮುಖನ ಉಬ್ಬಿಸ್ಕೊಂಡು ತಿಂತೀರಿ ಇದು ಹಾಕ್ಬೇಕು ಅದಾಕ್ಬೇಕು ಹಾಳಾದ್ದು ತಿನ್ನಂಗಿಲ್ಲ ಮಾಡಂಗಿಲ್ಲ ತಂಗಡ ರೊಟ್ಟಿ ಅಂತ ಮೊದಲು ತಿನ್ನಂಗಿಲ್ಲ ಅಂತ ಹಠ ಮಾಡ್ತೀರಿ ಅದಕ್ಕೆ ಎತ್ತೀರ ಒಂದು 5 ಇಲ್ಲ ಒಂದು 10 ಅಷ್ಟ ಮಾಡ್ತೇನೆ ಆಯ್ತಾ ಅವ್ರು ಕೊಟ್ಟಿರೋದನ್ನ ಖಾಲಿ ಕೇಳ್ಕೊಳ್ಬೇಡ ನಮ್ದು ಕೊಟ್ಬಿಡೋಣ ಅವ್ರದ್ದು ನಾವು ತಿನ್ನೋಣ ಆಯ್ತಾ ರೀ ಅಷ್ಟು ಉಳಿತೈತಿ ಎತ್ತೀರ ಯೋಚನೆ ಮಾಡ್ರಿ ಅವ್ರವ್ರು 2 ರೊಟ್ಟಿ 2 ಚಪಾತಿ ಕೊಡ್ತಾರ ಹಂಗ 10 ಮಂದಿ ಅಲ್ಲಿ 20 25 30 ಅಲ್ಲಿ ಆದವು ಇನ್ನೇನು ಮಾಡ್ತೀರಿ ಸರಿ ಬಿಡು ಅನ್ನಂಗ ಉಂಡಿರ ಕಟ್ಟೋಗ ಉಂಡಿ ಯಾಕೆ ಕಟ್ಬೇಕ್ರಿ ನಮ್ಮವನ ಎಷ್ಟು ತಕೊಂಡ ಉಂಡಿ ಪಡ್ಕೊಂಡ್ ಬಂದ ಬಿಟ್ಟ ಅವನ ಕೊಡನ್ರಿಪ್ಪ ಅವ್ರಿಗೆ ಗೊತ್ತನು ನಮ್ಮವ್ ಕೊಟ್ಟಾರ ಇವ್ರು ಕೊಟ್ಟಾರ ಅವ್ರು ಕೊಟ್ಟಾರ ಅಂತಂದು ಅದಕ್ಕೆ ಅವನ ಎಡೆಡ ಅಂತ ಕೊಡ್ತೇನ್ರಿ ಯಾಕಂದ್ರೆ ಅವ್ರು ಒಂದು 2-3 ಕೊಟ್ಟಾರ ಅದ ಒಂದು ಬಾಕ್ಸ್ ತುಂಬ ಆಗ್ಬಿಡ್ತಾವ ಮತ್ತೆ ನಾವು ಮಾಡಕ್ ಉಂಡಿನ ಬಿಡು ಹೋಲಿ ಅದೇ ಏನು ಬೇಡ ರೊಟ್ಟಿನೂ ಬೇಡ ಚಪಾತಿ ಬೇಡ ಹಂಗ ರೊಟ್ಟಿ ಪಂಚಮಿನ ಮಾಡ ಬಿಡು ಹಂಗನ ಕಾಳು ಪಲ್ಯ ತಪ್ಪಲ್ ಪಲ್ಯ ಅವನ್ನಾರ ಮಾಡು ಮಾಡ್ಬೇಕ್ರಿ ಎತ್ತೀರ ಅವ್ರು ರೊಟ್ಟಿ ಕೊಡು ಮುಂದೆ ಸ್ವಲ್ಪ ಪಚ್ಚೆ ಕೊಟ್ಟಿರ್ತಾರೆ ತಾರಿ ಮತ್ತೆ ಮಾಡ್ಬೇಕು ಒಂದು ಇಟಿಟ ಮಾಡ್ತೇನ್ರಿ ಅವನ್ನ ತಿನ್ನಕ್ ಬರತ್ತ ವೇಸ್ಟ್ ಮಾಡ್ತೀರಿ ಸರಿ ಹೋಗ್ಬಿಟ್ಟು ಚಟ್ನಿಗಳನ್ನಾದ್ರೂ ಮಾಡು ಚಟ್ನಿನಾ ಹತ್ತಿರ ನಿಮ್ಗೆ ಬುದ್ಧಿ ಐತೇನ್ರಿ ಇಟಿಟ ಅವನ್ನೆಲ್ಲ ಸೇರಿಸಿದ ಒಂದಿಷ್ಟು ಹಾಕೊಂಡಾಗತ್ತೆ ಮತ್ತೆ ಚಟ್ನಿ ಮಾಡಿದ್ರೆ ಒಂದಿಟ 5 ಮಂದಿ ಕೊಡುವಷ್ಟು ಅಷ್ಟ ಚಟ್ನಿ ಮಾಡ್ತೇನ್ರಿ ನಾನು ಆ ಕಲ್ಲಂಕಾರ ಗಿಲ್ಲಂಕಾರ ಎಲ್ಲನೂ ಅಷ್ಟ ಇಟಿಟ ಮಾಡೋದು ವೇಸ್ಟ್ ಮಾತ್ರ ಮಾಡೋದಿಲ್ಲ ಅಷ್ಟೇ ಅಂದ್ರೆ ಈಗ ನಮ್ಮ ರೊಟ್ಟಿ ಪಂಚಮಿ ಮಂದಿ ರೊಟ್ಟಿ ಒಳಗ ರೊಟ್ಟಿ ಪಂಚಮಿ ಆಗತ್ತ ನಮ್ದು ಹಂಗಲ್ರಿ ಖರ್ಚು ಉಳಿಸ್ಬೇಕು ಅದಕ್ಕೆ ಖರ್ಚು ಉಳಿಸಿ ಲಾಭ ಮಾಡ್ಕೋಬೇಕಂತೇನ ಎಸ್
ಅತ್ತಿಯರ ಒಂದ್ ಸೆಕೆಂಡ್ ಬೀಗ ಒಂದ್ ಸ್ವಲ್ಪ ಕಪ್ ಹಿಡ್ಕೋತೀರೇನ್ರಿ ಹಾ ಕೊಡಿ ಎಷ್ಟು ಚಂದ ಮಾಡ್ಕೊತೀರಿಪ್ಪ ನಿಮ್ ಖುಷಿ ಆಗೈತಲ್ರಿ ನಾನು ಹೋಗಬೇಕಂತೀರೇನ್ರಿ ಹೋಗಡ್ರಿ ಹೋಗಡ್ರಿ ಮನಸ್ಪೂರ್ವಕವಾಗಿ ಹೇಳ್ರಿ ಎಂತ ನನ್ನ ಸೊಸೆಗಳಪ್ಪ ಎಷ್ಟು ಖರ್ಚನ್ನ ಉಳಿಸ್ತಾರಪ್ಪ ಅಂತ ಹೋಗಡ್ರಿ ಎತ್ತೀರ ಏನ ಹೊಗಳ್ಬೇಕಾ ಕೈ ಕೆಳಕದಿತ್ತು ಅದಕ್ಕ ಹೊಡೆದೆ ನಿಮ್ಮವದ ಅಂತ ಬರೀ ಹೊಡೆದೇನಿ ಇಲ್ಲ ನಿನ್ ಚರ್ಮನ ಸುಲಿತಿದ್ದಿಲ್ಲ ಅವು ಬಂದಳ ನೆಟ್ಟಿಗೆ ಅಡಿಗೆ ಮಾಡ್ಕೊಡೋಣ ರೊಟ್ಟಿ ಪಂಚಿಂಗ್ ಬಂತು ಆ ಹಬ್ಬ ಬಂತು ಈ ಹಬ್ಬ ಬಂತು ನೆಟ್ಟಿಗೆ ಅಡಿಗೆ ಮಾಡೋಣ ಅಂತ ಕಂಜಸ್ತನ ಮಾಡ್ತೀಯ ನಿನ್ನ ನಿಲ್